ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೇಮಕಾತಿ ಕುರಿತು ಸರ್ಕಾರ ಅಧಿಕೃತ ಆದೇಶ ಕೂಡ ಮಾಡಿದ್ದಾರೆ. ಏನು ಅಧಿಕೃತ ಆದೇಶ, ಏನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹುದ್ದೆ ಭರ್ತಿ ಮಾಡೋಕ್ಕೆ -15% ಮೀಸಲಾತಿ ರಿಸರ್ವೇಷನ್ಸ್ ಕೂಡ ಇದೆ. ಅದನ್ನು ಅಧಿಕೃತ ಆದೇಶ ಕೂಡ ರಾಜ್ಯ ಸರ್ಕಾರ ಹೊರಡಿಸಿದೆ. CM ಅವ್ರು ಏನು ಹೇಳಿದ್ದಾರೆ ಅಂದರೆ, ಆದೇಶದ ಪ್ರತಿಯನ್ನು ಕೂಡ ರಾಜ್ಯದ ಎಲ್ಲಾ ಉದ್ಯೋಗ ಆಕಾಂಕ್ಷಿಗಳೊಂದಿಗೆ ಹಂಚಿಕೊಳ್ಳಲು ನಾನು ಸಂತೋಷದಲ್ಲಿದ್ದೇನೆ. ನಮ್ಮ ಸರ್ಕಾರ ಒಳ ಮೀಸಲಾತಿ ವಿಚಾರವಾಗಿ ನುಡಿದಂತೆ ನಡೆದಿದ್ದೇವೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎನ್ನುವ ತತ್ವದಡಿಗೆ ತನ್ನ ಬದ್ಧತೆಯನ್ನು ಎತ್ತಿ ಹಿಡಿಯುವ ಮೂಲಕ ರಾಜ್ಯದ ಜನತೆಗೆ ವಿಶ್ವಾಸಕ್ಕೆ ಕೊಂಡಿದ್ದೀವಿ ಅಂತ ಹೇಳಿ CM ಅವರು ಹೇಳಿದ್ದಾರೆ. ಹಂಗಾರೆ ನಿಮಗೆ ಗೊತ್ತಿರೋ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ರಿಸರ್ವೇಷನ್ನ ಪರಿಶಿಷ್ಟ ಜಾತಿಗಳಿಗೆ 17% ಇಂದ 15%ಗೆ ನಿಮಗೆ ಏನು ಕೋರ್ಟ್ ಆದೇಶದ ಪ್ರಕಾರ ಅದನ್ನು ಮೀಸಲಾತಿ ಜಾರಿ ಮಾಡಿ ಮಂಗಳವಾರ ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶ ಕೂಡ ಹೊರಡಿಸಿದೆ. ಅಧಿಕೃತವಾಗಿ ಅಧಿಸೂಚನೆ ಕೂಡ ಹೊರಡಿಸಿದೆ. ಪರಿಶಿಷ್ಟ ಜಾತಿಗಳಿಗೆ ಈವರೆಗೂ ನೀಡಲಾಗಿದ್ದ ಮೀಸಲಾತಿಯನ್ನು ಕೂಡ ಹೈಕೋರ್ಟ್ ತೀರ್ಪಿನ ಪ್ರಮಾಣವಾಗಿ ಪರಿಷ್ಕರಣೆಗೆ ಒಳಪಟ್ಟಿದ್ದೇವೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಇದು ಅಂತಿಮ ಅಂತ ಹೇಳಿದ್ದಾರೆ. ಈಗ ಮುಂಬರುವ ನೇಮಕಾತಿಯನ್ನು ಬಂದ್ಬಿಟ್ಟು 15% ಮೀಸಲಾತಿ ಅಂಡರ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಏನಾದ್ರು ಮಾನ್ಯ ನ್ಯಾಯಾಲಯ ಪರ್ಮಿಷನ್ಸ್ ಕೊಟ್ರೆ ಅದು ನಿಮಗೆ ಆಸ್ ಯೂಶುವಲ್ ನಿಮಗೆ ಏನು 17% ಕೂಡ ಇದೆ ಅದರ ನಿಮಗೆ ಆಗುತ್ತೆ. ಬಟ್ ಈಗ 15% ಅಂಡರ್ ನಿಮಗೆ ನೇಮಕಾತಿ ಕೂಡ ಆಗುತ್ತೆ. ಅದಕ್ಕೆ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಕೂಡ ಹೊರಡಿಸಿದೆ. ಇದು ನಿಮಗೆ ಜ್ಞಾಪನ ಇರಲಿ. ನೇಮಕಾತಿ ನೋಟಿಫಿಕೇಶನ್ ಯಾವಾಗ ಅಂತ ಕೇಳಿದ್ರು ಶೀಘ್ರದಲ್ಲೇ ನೋಟಿಫಿಕೇಶನ್ ಕೂಡ ಆಗ್ಬೋದು ಅಂತ ಹೇಳಿ ಮಾಹಿತಿ ಕೂಡ ಬರ್ತಾ ಇದೆ. ಥ್ಯಾಂಕ್ ಯು.